ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಹೊರಗಡೆ ಬರೋದಕ್ಕೆ ಅಸಲಿ ಕಾರಣನ ಲೈವ್ ನಲ್ಲಿ ತಿಳಿಸಿದ್ದಾರೆ. ಇವರು ತಿಳಿಸಕ್ಕಿಂತ ಮುಂಚೆನೆ ಏನೇನೋ ಊಹಾಪೋಹಗಳೆಲ್ಲ ಸೃಷ್ಟಿ ಆಗ್ಬಿಟ್ಟು ಅವರ ತಂದೆ ಚೆನ್ನಾಗಿರೋರ್ನು ಸಾಯಿಸ್ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ. ಎಂತೆಂಥ ಜನ ಇದ್ದಾರೆ ಗುರು. ಅಸಲಿ ಕಾರಣ ಏನಪ್ಪಾ ಅಂದ್ರೆ, ಅವ್ರದ್ದು ಸಾಕಷ್ಟು ಬಿಸ್ನೆಸ್ ಇದೆ. ಆರ್ಕಿಟೆಕ್ಟ್, ಇಂಟೀರಿಯರ್ ಡಿಸೈನು, ಇದು ಮೇನ್ ಬಿಸ್ನೆಸ್. ಸಾಕಷ್ಟು ದೊಡ್ಡ ಸಂಸ್ಥೆ, 200 ಜನ ವರ್ಕ್ ಮಾಡ್ತಾರೆ ಗುರು. ಇವರು ಬಿಗ್ ಬಾಸ್ ಮನೆ ಹೋಗೋದಕ್ಕೂ ಮುಂಚೆ ಈ ಒಂದು ದೊಡ್ಡ ಬಿಸ್ನೆಸ್ನ ಮೇಂಟೈನ್ ಮಾಡೋದಕ್ಕೆ ಮಡದಿಗೆ ಹೇಳಿ ಅವರು ಬಿಗ್ ಬಾಸ್ ಮನೆಗೆ ತೆರಳುತ್ತಾರೆ. ಅವರು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಏನಾಗುತ್ತೆ ಅಂದರೆ, ಬಿಸ್ನೆಸ್ಸು ಡೌನ್ ಆಗ್ತಾ ಬರ್ತಿದೆ. ಯಾಕಂದರೆ ಫುಲ್ ಒಂದೇ ಸತಿ ಕೋಟ್ಯಾಂತರ ರೂಪಾಯಿ ವ್ಯವಹಾರನ ಸಡನ್ ಆಗಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಒಂದೇ ದಿವಸದಲ್ಲೆಲ್ಲ ಮೇಂಟೈನ್ ಮಾಡು, ಒಂದು ತಿಂಗಳಲ್ಲಿ ಮೇಂಟೈನ್ ಮಾಡು ಅಂದರೆ ಅದು ಆಗದಿರೋ ಕತೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ, 200 ಜನಕ್ಕೆ ಪೇಮೆಂಟ್ ಮಾಡೋದಾಗಿರ್ಬೋದು, ಅಲ್ಲಿ ಕೆಲಸಗಳಾಗಿರ್ಬೋದು, ಅವ್ರಿಗೆ ಅವನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗ್ದಿರ ಖಿನ್ನತೆಗೆ ಹೋಗಿ ಟೆನ್ಷನ್ ತೊಗೊಂಡು ಫುಲ್ಲು ಒಂಥರ ನರ್ವ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಟೆನ್ಷನ್ಗೆ. ಏನು ಮಾಡ್ತಾ ಇದ್ದೀನಿ, ಏನಕ್ಕಪ್ಪ ಈ ಥರ ಆಗ್ತಿದೆ, ಬಿಸ್ನೆಸ್ ಎಲ್ಲ ಡೌನ್ ಆಗ್ತಿದೆ ಅಂತ ಫುಲ್ ಟೆನ್ಷನ್ ತೊಗೊಂಡ್ಬಿಟ್ರು ಗುರು ಅವರು, ಅವರ ಮಡದಿ. ಆದ್ರಿಂದ ಏನಾಗಿದೆ, ಸಡನ್ನಾಗೆ ಬಿಗ್ ಬಾಸ್ ಮನೆಗೆ ಬಂದು ಎಲ್ಲನೂ ಹೇಳಿ, ಅಲ್ಲೆಲ್ಲ ಮೇಂಟೈನ್ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಹೇಳಿ ಈ ಥರ ಆಗ್ತಿದೆ ಪ್ರಾಬ್ಲಮ್ಮು ಅಂತ ಹೇಳಿ, ಅದಾದ ನಂತರ ಗೋಲ್ಡ್ ಸುರೇಶ್ ಅವ್ರಿಗೆ ತಿಳಿಸಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಸುಮಾರು 200 ಜನ ವರ್ಕರ್ಸ್ ಅಂದರೆ ಏನು ತಮಾಷೆ ಮಾತಾಗುರು. ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಬೆಂಗಳೂರಿಗೆ 500 ರೂಪಾಯಿ ಇಟ್ಕೊಂಬಂದು ಮುಂಬೈಗೆ ಹೋಗಿ ಆರ್ಕಿಟೆಕ್ಟು, ಇಂಟೀರಿಯರ್ ಡಿಸೈನ್ನ ಒಂದು ಕೆಲಸನ ಕಲಿತು ಒಂದು ಕಂಪ್ನಿನ ಸಣ್ಣದಾಗಿ ಅವರೇ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿ ಒಂದು ಕಂಪ್ನಿ ಸಣ್ಣದಾಗಿ ಒಂದು 4 ಜನ ಇಟ್ಕೊಂಡು ಈ ಮಟ್ಟಕ್ಕೆ ಬಂದು ಬೆಳೆದು ಕೋಟ್ಯಾಂತರ ರೂಪಾಯಿ ಗೋಲ್ಡ್ನೇ ಹಾಕೊಂಡು ಓಡಾಡ್ತಿದ್ದಾರೆ. ಇವಾಗ ಬಿಸ್ನೆಸ್ ಸಡನ್ ಆಗಿ ಡೌನ್ ಆಗ್ತಿದೆ ಅಂದರೆ, ಇವಾಗ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಲಾಸ್ ಆಗ್ತಿದೆ ಅಂದರೆ ಟೆನ್ಷನ್ ಶುರುವಾಗುತ್ತಲ್ಲ. ಅದೇನು ಬಿಗ್ ಬಾಸ್ ಹೌಸಿಂದ ಏನಂತದ್ದು ಏನೂ ಬರೋದು ಇಲ್ಲ, ಒಂದು ನೇಮು ಫೇಮು ಬರಬಹುದೇನೋ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ವಲ್ಲ. ಬಿಸ್ನೆಸ್ನ ಗ್ರೋತ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅವ್ರಿಗೆ ನೇಮು ಫೇಮು ಬಂದಿರುತ್ತೆ, ಇಲ್ಲಿ ಬಿಸ್ನೆಸ್ಸೇ ಬಿದೋಗ್ಬಿಟ್ರೆ ಏನು ಮಾಡ್ತಾರೆ? ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರಿಂದ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಅವರ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗಲಿ, ಚೆನ್ನಾಗಿರಲಿ ಅಂತ ಹೇಳ್ತಾ, ನಿಮ್ಗೇನು ಅನಿಸ್ತಿದೆ ಸ್ನೇಹಿತರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.